ಇದೀಗ ಬಿಜೆಪಿಯಲ್ಲೂ ಶುರುವಾಯಿತು ಡಿನ್ನರ್ ಪಾಲಿಟಿಕ್ಸ್. ಹೌದು, ಕಾಂಗ್ರೆಸ್ಸಿನ ಡಿನ್ನರ್ ಪಾಲಿಟಿಕ್ಸ್ ನಡುವೆನೆ ಬಿಜೆಪಿಯಲ್ಲಿಯೂ ಡಿನ್ನರ್ ಪಾಲಿಟಿಕ್ಸ್ ಆರಂಭವಾಗಿದೆ. ನಿನ್ನೆ ಅಶೋಕ್ ಬೊಮ್ಮಾಯಿ, ಸುನಿಲ್ ಪಾಟೀಲ್ ಸಭೆಯನ್ನ ನಡೆಸಿದ್ರು. ಇನ್ನು ಸಭೆಯ ಬೆನ್ನಲ್ಲೇ ಮಾಜಿ ಶಾಸಕರಿಗೆ ವಿಜಯೇಂದ್ರರಿಂದ ಡಿನ್ನರ್ ಸಭೆಯನ್ನ ಕರೆಯಲಾಗಿದೆ. ಜನವರಿ 10ರಂದು ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸಭೆಯನ್ನ ನಡೆಸಲಾಗುತ್ತೆ. ಇನ್ನು ವಿಜಯೇಂದ್ರ ಡಿನ್ನರ್ ಮೀಟಿಂಗ್ ಭಾರಿ ಕುತೂಹಲವನ್ನ ಮೂಡಿಸಿದೆ. ಬಿಜೆಪಿಯಲ್ಲೂ ಡಿನ್ನರ್ ಪಾಲಿಟಿಕ್ಸ್ ಶುರುವಾಗಿದೆ ಅನ್ನುವಂತಹ ಮಾಹಿತಿ ಇದೆ. ಈಗಾಗಲೇ ಕಾಂಗ್ರೆಸ್ನ ಡಿನ್ನರ್ ಪಾಲಿಟಿಕ್ಸ್ ಸಾಕಷ್ಟು ಸದ್ದು ಮಾಡ್ತಾ ಇತ್ತು, ಸಾಕಷ್ಟು ಚರ್ಚೆಗಳು ಕೂಡ ಆಗಿತ್ತು. ಇನ್ನು ಅದೇ ಬೆನ್ನಲ್ಲೇ ಬಿಜೆಪಿಯಲ್ಲಿಯೂ ಕೂಡ ಇದೀಗ ಡಿನ್ನರ್ ಪಾಲಿಟಿಕ್ಸ್ ಆರಂಭವಾಗಿದೆ. ನಿನ್ನೆ ಸಭೆ ಕೂಡ ನಡೆಸಿದ್ರು. ಇನ್ನು ಆ ಸಭೆಯ ಬೆನ್ನಲ್ಲೇ ಮಾಜಿ ಶಾಸಕರಿಗೆ ವಿಜಯೇಂದ್ರರಿಂದ ಡಿನ್ನರ್ ಸಭೆಯನ್ನ ಕರೆಯಲಾಗಿದೆ. ಜನವರಿ 10ರಂದು ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸಭೆಯನ್ನ ಕರೆಯಲಾಗಿದೆ. ಇನ್ನು ವಿಜಯೇಂದ್ರ ಡಿನ್ನರ್ ಮೀಟಿಂಗ್ ಇದೀಗ ಭಾರಿ ಕುತೂಹಲವನ್ನ ಮೂಡಿಸ್ತಾ ಇದೆ. ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟ ತಾರಕಕ್ಕೇರಿದೆ. ತಟಸ್ಥ ಬಣದ ಸಭೆಯ ಬೆನ್ನಲ್ಲೇ ವಿಜಯೇಂದ್ರ ಇದೀಗ ಫುಲ್ ಆಕ್ಟಿವ್ ಆಗಿದ್ದಾರೆ. ಇಷ್ಟು ದಿನ ರೇಣುಕಾಚಾರ್ಯ ಟೀಮ್ ಕೆಲಸ ಮಾಡ್ತಾ ಇತ್ತು, ಆದ್ರೆ ಈಗ ಸ್ವತಃ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರೇ ಫೀಲ್ಡ್ಗೆ ಇಳಿದಿದ್ದಾರೆ ಅಂತ ಹೇಳ್ಬೋದು. ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟವೂ ಕೂಡ ತಾರಕಕ್ಕೇರ್ತಾ ಇದೆ. ತಟಸ್ಥ ಬಣದ ಸಭೆಯ ಬೆನ್ನಲ್ಲೇ ವಿಜಯೇಂದ್ರ ಇದೀಗ ಫುಲ್ ಆಕ್ಟಿವ್ ಆಗಿದ್ದಾರೆ. ಇಷ್ಟು ದಿನ ರೇಣುಕಾಚಾರ್ಯ ಅವರ ಟೀಮ್ ಕೆಲಸ ಮಾಡ್ತಾ ಇತ್ತು, ಈಗ ಸ್ವತಃ ಫೀಲ್ಡ್ಗೆ ಇಳಿದಿದ್ದಾರೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ. ಅಂದ್ರೆ ಬಿಜೆಪಿಯಲ್ಲೂ ಡಿನ್ನರ್ ಪಾಲಿಟಿಕ್ಸ್ ಶುರುವಾಗಿದ್ಯಾ ಅನ್ನುವಂಥದ್ದು. ಇನ್ನು ಯತ್ನಾಳ್ ಉಚ್ಚಾಟನೆಗೆ ವಿಜಯೇಂದ್ರ ಬಣ ಪಟ್ಟು ಹಿಡಿದಿದೆ. ಆ ಕಡೆ ವಿಜಯೇಂದ್ರನನ್ನ ಕೆಳಗಿಳಿಸಲು ರೆಬೆಲ್ಸ್ ಒತ್ತಡವನ್ನ ಹಾಕ್ತಾ ಇದ್ರೆ, ಇತ್ತ ಶಕ್ತಿ ಪ್ರದರ್ಶನಕ್ಕೆ ವಿಜಯೇಂದ್ರ ಮುಂದಾದ್ರ ಅನ್ನುವಂತಹ ಪ್ರಶ್ನೆ ಇದೆ. ಯತ್ನಾಳ್ ಮೇಲೆ ದೂರು ನೀಡಿದ್ರೂ ಕೂಡ ಯಾವುದೇ ರೀತಿಯ ಪ್ರಯೋಜನ ಆಗಲಿಲ್ಲ. ಯತ್ನಾಳ್ ಮೇಲೆ ದೂರನ್ನ ಈಗಾಗಲೇ ನೀಡಿದ್ರು, ಆದರೆ ಅದರಿಂದ ಯಾವ ರೀತಿಯ ಪ್ರಯೋಜನ ಆಗಲಿಲ್ಲ. ವಕ್ಫ್ ಹೋರಾಟವನ್ನ ಯತ್ನಾಳ್ ತಂಡ ಮುಂದುವರೆಸಿದೆ. ಹೀಗಾಗಿ ವಿಜಯೇಂದ್ರ ಅವರೇ ಸ್ವತಃ ಫೀಲ್ಡ್ಗೆ ಇಳಿದ್ರ ಅನ್ನುವಂತಹ ಪ್ರಶ್ನೆ ಎದುರಾಗಿದೆ. ಬಿಜೆಪಿಯಲ್ಲೂ ಡಿನ್ನರ್ ಪಾಲಿಟಿಕ್ಸ್ ಶುರುವಾಗಿದೆ. ಇನ್ನು ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ದೂರವಾಣಿ ಸಂಪರ್ಕದಲ್ಲಿ. ಎಸ್ ಜನಾರ್ದನ್, ಇದೀಗ ಕಾಂಗ್ರೆಸ್ನ ಡಿನ್ನರ್ ಪಾಲಿಟಿಕ್ಸ್ ಬೆನ್ನಲ್ಲೇ ಬಿಜೆಪಿಯಲ್ಲಿಯೂ ಕೂಡ ಡಿನ್ನರ್ ಪಾಲಿಟಿಕ್ಸ್ ಶುರುವಾಯ್ತಾ? ಯಾಕೆ ಅಂತ ಹೇಳಿದ್ರೆ ನೆನ್ನೆ ಸಭೆಯನ್ನ ಕೂಡ ಕರೆದಿದ್ದಾರೆ. ಹಾಗೆ ಜನವರಿ 10ರಂದು ವಿಜಯೇಂದ್ರ ಡಿನ್ನರ್ ಮೀಟಿಂಗ್ ಇಟ್ಟಿದ್ದಾರೆ ಅಂತಕ್ಕಂತಹ ಮಾಹಿತಿ ಲಭ್ಯವಾಗಿದೆ. ಈ ಕುರಿತು ಹೆಚ್ಚಿನ ಅಪ್ಡೇಟ್ಸ್ ಏನಿದೆ? ದಿವ್ಯಾ, ರಾಜ್ಯ ರಾಜಕೀಯದಲ್ಲಿ ಸದ್ಯಕ್ಕೆ ಸದ್ದು ಮಾಡ್ತಾ ಇರೋದಂದ್ರೆ ಲಂಚ್ ಮತ್ತು ಡಿನ್ನರ್ ಪಾಲಿಟಿಕ್ಸ್. ಕಾಂಗ್ರೆಸ್ನಲ್ಲಿ ಈಗಾಗಲೇ ಡಿನ್ನರ್ ಪಾಲಿಟಿಕ್ಸ್, ಸಿಎಂ ಸಿದ್ದರಾಮಯ್ಯನವರಿಗೆ ಫೇರ್ವೆಲ್ ಪಾರ್ಟಿಗಳು ಅಂತ ಹೇಳಿ ಬಿಜೆಪಿಯ ನಾಯಕರೇ ಆ ಒಂದು ಟೀಕೆಯನ್ನ ಮಾಡ್ತಾ ಇದ್ರು. ಆರ್ ಅಶೋಕ್ ಅವರು ಈ ಮಾತನ್ನ ಹೇಳ್ತಾ ಇದ್ರು. ಅನಂತರದಲ್ಲಿ ನಿನ್ನೆ ದಿನ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಲಂಚ್ ಪಾಲಿಟಿಕ್ಸ್ ಆಗಿದೆ. ಒಂದಷ್ಟು ನಾಯಕರು ಸೇರಿ ಮಾತುಕತೆಯನ್ನ ನಡೆಸಿದ್ದಾರೆ. ಬಿಜೆಪಿಯ ಆಂತರಿಕ ಸಮಸ್ಯೆಗಳ ಬಗ್ಗೆ ಚರ್ಚೆಯನ್ನ ನಡೆಸಿದ್ದಾರೆ. ಈಗ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಬಿಜೆಪಿಯಲ್ಲಿ ನಾನಾ ನೀನಾ ಅನ್ನೋ ಮಟ್ಟಕ್ಕೆ ಸಮರ ಶುರುವಾಗಿದೆ. ಯಾಕಂದ್ರೆ ಒಂದು ಕಡೆಯಲ್ಲಿ ಯತ್ನಾಳ್ ಅಂಡ್ ಟೀಮ್ ಎಲ್ಲರೂ ಸೇರಿ ದೆಹಲಿ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ವಿಜಯೇಂದ್ರ ಅವ್ರನ್ನ ಕೆಳಗಿಳಿಸಲೇಬೇಕು ಅಂತ ಹೇಳಿ ಪಟ್ಟಿಡಿದು ಪ್ರಯತ್ನವನ್ನ ನಡೆಸ್ತಾ ಇದ್ದಾರೆ. ಏನಾದ್ರೂ ಶತಾಯಗತಾಯ ಅಂತ ಒಂದು ಪ್ರಯತ್ನ ಮಾಡಬೇಕು, ವಿಜಯೇಂದ್ರನ ಕೆಳಗಿಳಿಸಿ ಬೇರೆಯವ್ರನ್ನ ಆ ಸ್ಥಾನದಲ್ಲಿ ಕೂರಿಸಬೇಕು ಅನ್ನೋ ಪ್ರಯತ್ನ ಅವ್ರು ನಡೆಸ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಅವರು ಬಹಳ ದಿನಗಳಿಂದ ಪ್ರಯತ್ನ ಮುನ್ನಡೆಸ್ತಾ ಇದ್ರು. ವಿಜಯೇಂದ್ರ ಅವರ ಪರವಾಗಿ ಒಂದಷ್ಟು ಜನ ಮಾಜಿ ಶಾಸಕರು, ಮಾಜಿ ಸಚಿವರುಗಳೆಲ್ಲ ಬ್ಯಾಟ್ ಬೀಸ್ತಾ ಇದ್ರು. ಆದ್ರೆ ಈಗ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ವಿಜಯೇಂದ್ರ ಅವರೇ ಖುದ್ದು ಅಖಾಡಕ್ಕೆ ಇಳಿದಂತೆ ಕಾಣ್ತಾ ಇದೆ. ಯಾಕಂದ್ರೆ ಗೆ ದೂರು ಕೊಟ್ಟು ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡಬೇಕು ಅಥವಾ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು, ಈ ಭಿನ್ನಮತವನ್ನ ಶಮನ ಮಾಡಿ ಪಕ್ಷ ಎಲ್ಲರೂ ಒಂದಾಗಿ ಹೋಗುವಂತೆ ಮಾಡ್ಕೊಡ್ಬೇಕು ಅಂತ ಹೇಳಿ ಹೈಕಮಾಂಡ್ಗೆ ಸಾಕಷ್ಟು ಬಾರಿ ಮನವಿ ಮಾಡಿದ್ರು, ನೋಟಿಸ್ ಕೊಟ್ಟರು ಬಿಟ್ರೆ ಬೇರೆ ಯಾವುದೇ ರೀತಿಯ ಪ್ರಯೋಜನ ಆಗಿಲ್ಲ. ಈ ಹಿನ್ನೆಲೆಯಲ್ಲಿ ಈಗ ಖುದ್ದು ವಿಜಯೇಂದ್ರ ಅವರೇ ಅಖಾಡಕ್ಕೆ ಇಳಿದಂತೆ ಕಾಣ್ತಾ ಇದೆ. ಒಂದಷ್ಟು ಜನ ಆಪ್ತರಿಗೆ ಎಲ್ರಿಗೂ ಕೂಡ ಊಟಕ್ಕೆ ಕರೆದಿದ್ದಾರೆ. ಜನವರಿ 10ನೇ ತಾರೀಕು ಡಿನ್ನರ್ ಪಾಲಿಟಿಕ್ಸ್ ಅಂದ್ರೆ ಡಿನ್ನರ್ಗೆ ಕರೆದಿದ್ದಾರೆ. ಅಲ್ಲಿ ಈ ರಾಜಕೀಯ ವಿಚಾರ ಚರ್ಚೆ ಆಗುತ್ತೆ. ವಿಜಯೇಂದ್ರ ಅವ್ರನ್ನ ಕಂಟಿನ್ಯೂ ಮಾಡೋದಕ್ಕೆ ಎಲ್ಲರ ಬೆಂಬಲ ಅಗತ್ಯ ಇದೆ. ಜಿಲ್ಲಾಧ್ಯಕ್ಷರುಗಳೆಲ್ಲರೂ ಕೂಡ ಸಪೋರ್ಟ್ ಮಾಡ್ಬೇಕಾಗತ್ತೆ ಚುನಾವಣೆ ನಡೆದ್ರೆ. ಈ ಹಿನ್ನೆಲೆಯಲ್ಲಿ ಏನ್ ಮಾಡ್ಬೇಕು ಮತ್ತು ಹೈಕಮಾಂಡ್ಗೆ ಯಾವ ರೀತಿಯಲ್ಲಿ ಒತ್ತಡ ಹೇರಬೇಕು, ಇದರ ಜೊತೆಗೆ ತನ್ನ ಜೊತೆಗೆ ಬೆಂಬಲಕ್ಕೆ ಎಷ್ಟು ಜನ ಇದ್ದಾರೆ, ಎಷ್ಟರ ಮಟ್ಟಿಗೆ ತನಗೆ ಬೆಂಬಲ ಇದೆ ಅನ್ನೋದನ್ನ ಹೈಕಮಾಂಡ್ಗೂ ಕೂಡ ತಲುಪಿಸಬೇಕು ಅನ್ನುವಂತ ಕಾರಣಕ್ಕಾಗಿ ವಿಜಯೇಂದ್ರ ಅವರು ಈಗ ಡಿನ್ನರ್ ಪಾಲಿಟಿಕ್ಸ್ಗೆ ಅಖಾಡಕ್ಕೆ ಇಳಿದಂತೆ ಕಾಣ್ತಾ ಇದೆ. ಯತ್ನಾಳ್ ಅವರ ವಿರುದ್ಧ ವಿಜಯೇಂದ್ರ ಅವರು ನೇರವಾಗಿ ರಾಜ್ಯದಲ್ಲಿ ಅಖಾಡಕ್ಕೆ ಇಳಿದು
ತಮ್ಮ ಶಕ್ತಿ ಪ್ರದರ್ಶನವನ್ನ ಮಾಡಿ ಹೈಕಮಾಂಡ್ಗೂ ಸಹಿತ ತಮ್ಮ ಸಾಮರ್ಥ್ಯ ಅನ್ನೋದನ್ನ ತೋರಿಸ್ಕೊಟ್ಟು ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಕಂಟಿನ್ಯೂ ಆಗೋದಕ್ಕೆ ಮತ್ತು ಯತ್ನಾಳ್ ಅವರ ಮೇಲೆ ಕ್ರಮ ತೆಗೆದುಕೊಳ್ಳೋದಕ್ಕೆ ಆಗ್ರಹಿಸುವಂತಹ ಪ್ಲಾನ್ಗಾಗಿ ಈ ಒಂದು ಪ್ರಯತ್ನಗಳನ್ನ ನಡೆಸ್ತಾ ಇರುವಂತೆ ಕಂಡು ಬರ್ತಾ ಇದೆ. ಒಟ್ಟಿನಲ್ಲಿ ರಾಜ್ಯ ರಾಜಕೀಯದಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಹವಾ ಜೋರಾಗಿದ್ದು ಸದ್ಯಕ್ಕೆ ಬಿಜೆಪಿ ಒಳಗಡೆ ಇದು ಇನ್ನಷ್ಟು ತಾರಕಕ್ಕೆ ಏರುವಂತಹ ಲಕ್ಷಣ ಕಾಣಿಸ್ತಾ ಇದೆ. ದಿವ್ಯಾ. ಓಕೆ, ಥ್ಯಾಂಕ್ ಯು ಜನಾರ್ದನ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.